ನಮಸ್ಕಾರ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ್ ಈ ಗ್ರಾಮದಲ್ಲಿ ಮುಸ್ಲಿಮರ ಅಟ್ಟಹಾಸ ಅತಿಯಾಗಿದೆ. ಅಲ್ಲಿ ನಡೆದಂಥ ಒಂದು ಲವ್ ಜಿಹಾದ್ ಪ್ರಕರಣದಲ್ಲಿ ತಮ್ಮ ಮಗಳನ್ನು ವಾಪಸ್ ತರೋಗೋಸ್ಕರ ಸತತ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿಯ ಮುಸ್ಲಿಮರು ದರ್ಪದಿಂದ ವರ್ತನೆ ಮಾಡಿದ್ದಾರೆ. ಸೊ ಇದನ್ನು ಸೇಡು ತೀರಿಸಿಕೊಳ್ಳೋಗೋಸ್ಕರನೇ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆ ಮಾಡಿ ಈಗ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ಕಾರಣ ಆಗ್ತಾ ಇದೆ. ಕುರಾನ್ ಸುಟ್ಟಿದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಲ್ಲೆಬ್ಬಿಸಿ ಗಲಾಟೆಗೆ ಕಾರಣಕರ್ತರ ಇವತ್ತು ಮುಖಂಡರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅಲ್ಲಿ ಯಾವುದೇ ರೀತಿಯ CCTV ಇದ್ದಂಥದ್ದನ್ನು ವ್ಯವಸ್ಥಿತವಾಗಿ ಆ ಸಮಯದಲ್ಲಿ ಬಂದ್ ಮಾಡಿದ್ದಾರೆ. ಸೊ ಇದೊಂದು ಪೂರ್ವ ಯೋಜಿತ ಷಡ್ಯಂತ್ರ, ಇದು ಕುತಂತ್ರ. ಇದು ಆ ಲವ್ ಜಿಹಾದದ ಪ್ರಕರಣದ ಸೇಡು ತೀರಿಸಿಕೊಳ್ಳೋಗೋಸ್ಕರನೇ ನಡೀತಾ ಇರುವಂಥ ಇದು ಗಲಭೆ ಅಂತ, ಹಿಂದೂ ವಿರೋಧಿ ನೀತಿ ಅಂತನ್ನುವಂಥದ್ದು ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಪೊಲೀಸರ ಅಟ್ಟಹಾಸ ನಡೀತಾ ಇದೆ. ಹಿಂದೂ ಪ್ರತಿಯೊಬ್ಬರು ಮನೆಗೆ ಹೋಗಿ ಯುವಕರನ್ನ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಹೊಡೆಯೋದು ಮಾಡ್ತಾ ಇದ್ದಾರೆ. ಸೊ ಈ ಕುರಾನ್ ಸುಟ್ಟಿದ್ದು ಹಿಂದೂಗಳಲ್ಲ, ಕುರಾನ್ ಸುಟ್ಟಿದ್ದೇ ಮುಸ್ಲಿಮರೇ. ಅಲ್ಲಿ ನಾಯಿ, ಪೊಲೀಸರ ನಾಯಿ ಬಂದಂಥ ಸಮಯದಲ್ಲಿ ಒಬ್ಬ ಮುಸ್ಲಿಂ ಹುಡುಗನ ಹತ್ರ ಹೋಗಿ ನಿಂತಿದೆ. ಯಾವುದೇ ಹಿಂದೂಗಳ ಮನೆಗೆ ಹೋಗಿಲ್ಲ, ಹಿಂದೂ ಯುವಕರ ಹತ್ರ ಹೋಗಿಲ್ಲ. ಸೊ ಇದರ ಅರ್ಥ ಏನು? ಇದರ ಜೊತೆಗೆ ಅಲ್ಲಿಯ CPIಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ರೀತಿ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ ಇಂದು ಅಲ್ಲಿಯ MLA ಇದ್ದು, ಕಾಂಗ್ರೆಸ್ MLA ಇದ್ದು ಇವತ್ತು ಸಚಿವರಾಗಿದ್ದಾರೆ. ಅವ್ರು ಯೋಚನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಹಿಂದೂಗಳು ನಿಮಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಟಾರ್ಚರ್ ನಿಲ್ಲಿಸಬೇಕು, ಬಂಧನ ನಿಲ್ಲಿಸಬೇಕು. ಇವತ್ತು ಯಾರು ಸುಟ್ಟಿದ್ದಾರೆ, ಇವತ್ತು ಆ ಕುರಾನ್ ಸುಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಲಿ, ಅವನನ್ನು ಗುಂಡು ಹಾರಿಸ್ರಿ. ಹಿಂದೂಗಳ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇದ್ದಾರೆ ಇದು? ಸೊ ಈ ದೌರ್ಜನ್ಯ ಸಹನೆ ಮಾಡೋದಿಲ್ಲ. ಇದನ್ನು ನಿಲ್ಲಿಸದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ಸೇರಿ ಚಲೋ ಸಂತಿ ಬಸ್ತವಾಡ್, ಲಕ್ಷಾಂತರ ಜನ ಅಲ್ಲಿ ಹೋಗಬೇಕಾಗತ್ತೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್.